ಸಾಫ್ಟ್ವೇರ್ ಲೈಫಲ್ಲಿ ಸಾಫ್ಟ್ನೆಸ್ ಇಲ್ಲ. ಚಿನ್ನದ ಕೋಳಿಯನ್ನ ಕುಯ್ಬೇಡಿ. ಸರ್ಕಾರ ಇವರ ಕಷ್ಟವನ್ನು ಕೇಳು. ಸ್ನೇಹಿತರೆ, ಬೆಂಗಳೂರಲ್ಲಿ ಒಳ್ಳೆ ವೆದರ್ ಇದೆ, ಹೆಜ್ಜೆ ಹೆಜ್ಜೆಗೂ ಪಬ್ಗಳಿವೆ, ದೊಡ್ಡ IT ಇಂಡಸ್ಟ್ರಿಯಿಂದ ಸಿಲಿಕಾನ್ ಸಿಟಿ ಅನ್ನೋ ಪಟ್ಟನು ಬಂದಿದೆ. ಆದರೆ ಇಲ್ಲಿನ ಟೆಕ್ಕಿಗಳ ಜೀವನ ಮಾತ್ರ ರೋಲರ್ ಕೋಸ್ಟರ್ ರೈಡ್ ತರ. IT ನೌಕರರು ಕೊನೆಯವರೆಗೂ ಅದೇ ಸೆಕ್ಟರ್ನಲ್ಲಿದ್ದು ರಿಟೈರ್ ಆಗೋದನ್ನು ಕೇಳಿದ್ದೀರಾ, ತುಂಬ ಕಮ್ಮಿ. ಹಂಗಾಗೋದಕ್ಕಿಂತ ಕಂಪನಿ ಬಿಟ್ಟು ರೆಸ್ಟೋರೆಂಟ್ ಓಪನ್ ಮಾಡೋದು, ಬೇರೆ ಯಾವುದಾದ್ರೂ ಬಿಸ್ನೆಸ್ ಶುರು ಮಾಡೋದೇ ಜಾಸ್ತಿ. ಹೆಸರಿಗೆ ಸಾಫ್ಟ್ವೇರ್ ಪ್ರೊಫೆಷನಲ್ ಆದರೂ ಕೂಡ ಜೀವನದಲ್ಲಿ ಸಾಫ್ಟ್ನೆಸ್ ಇಲ್ಲ. ಇತ್ತೀಚೆಗೆ ರಾಜ್ಯ ಸರ್ಕಾರ ವರ್ಕಿಂಗ್ ಅವರ್ಸ್ ಜಾಸ್ತಿ ಮಾಡೋ ಪ್ರಪೋಸಲ್ ಅನ್ನು ತಂದಾಗಲೂ ಕೂಡ ಬೆಂಗಳೂರಿನ IT ಸೆಕ್ಟರ್ನಲ್ಲಿ ಕೋಲಾಹಲ ಉಂಟಾಗಿತ್ತು. ಕ್ವಾಲ್ಕಾಮ್, ಕ್ಯಾಪ್ಜೆಮಿನಿ, ಒರಾಕಲ್, ಆಕ್ಸೆಂಚರ್ಗಳ ಆಫೀಸ್ಗಳ ಮುಂದೆ ಜನ ಸೇರ್ಕೊಂಡು ಮೀಟಿಂಗ್ ಮಾಡಿದ್ರು, ಪ್ರತಿಭಟಿಸಿದ್ರು. ಸ್ನೇಹಿತರೆ, ಹಾಗಿದ್ರೆ ನಿಜಕ್ಕೂ IT ಎಂಪ್ಲಾಯೀಸ್ ಜೀವನ ಹೇಗಿದೆ? ಈ ಸೆಕ್ಟರ್ನಲ್ಲಿ ಏನೆಲ್ಲ ಸಮಸ್ಯೆ ಇದೆ? ಹೊರಗಿನಿಂದ ಫ್ಯಾನ್ಸಿಯಾಗಿ ಕಂಡ್ರೂ ಕೂಡ IT ಕಂಪನಿಗಳಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ, ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. mastmaka.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಬೆಂಗಳೂರಿನ IT ಸೆಕ್ಟರ್ ದಶಕಗಳಿಂದ ಕರ್ನಾಟಕದ ಎಕಾನಮಿಯನ್ನ ಸಾಕ್ತಾ ಇದೆ. ಸುಮಾರು 20 ಲಕ್ಷಕ್ಕೂ ಅಧಿಕ ನೌಕರರಿಗೆ ಬೆಂಗಳೂರಿನ IT ಸೆಕ್ಟರ್ ಲೈಫ್ ಕೊಟ್ಟಿದೆ. ಇಂಡೈರೆಕ್ಟ್ ಆಗಿ ಇನ್ನೂ 16 ಲಕ್ಷ ಉದ್ಯೋಗ ಸೃಷ್ಟಿಗೆ ಕಾರಣ ಆಗಿದೆ. ಯಾಕಂದ್ರೆ IT ಎಂಪ್ಲಾಯೀಸ್ ಗಳಿಸಿ ತಗೊಂಡೋಗೋದನ್ನ ಬೇರೋದು ಮಾತ್ರ ಇಡಲ್ವಲ್ಲ, ಖರ್ಚು ಮಾಡ್ತಾರಲ್ವಾ. ಕ್ಯಾಬ್ ಹತ್ತಾರೆ, ಹೋಟೆಲ್ಗೆ ಹೋಗ್ತಾರೆ, PGಗೆ ರೆಂಟ್ ಕಟ್ತಾರೆ, ಬಾಡಿಗೆ ಮನೆ ರೆಂಟ್ ಕಟ್ತಾರೆ, ಅಪಾರ್ಟ್ಮೆಂಟ್ ತಗೊಳ್ತಾರೆ, ಕನ್ಸ್ಟ್ರಕ್ಷನ್ ಕೆಲಸಗಳಿಗೆ ಕಾರಣ ಆಗ್ತಾರೆ. ಈ ರೀತಿ ಎಕಾನಮಿ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ ಕನ್ನಡಿಗರು ಮಾತ್ರ ಅಂತ ಅಲ್ಲ, ಎಲ್ಲ ರಾಜ್ಯಗಳ ಯುವಜನರು, ವಿದೇಶಿಗರು ಕೂಡ ಸೇರಿದ್ದಾರೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಅಥವಾ ITES ಹಾಗೂ ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಅಥವಾ BPOಗಳು ಸರ್ಕಾರಕ್ಕೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದ ಹಾಗೆ. ಇವ್ರಿಗೆ ಬರೋ ಸ್ಯಾಲ್ರಿಯಲ್ಲಿ ಮೊದಲು ಟ್ಯಾಕ್ಸ್ ಲೆಕ್ಕ ಹಾಕಿ ಕಟ್ ಮಾಡಿ ಆಮೇಲೆ ಸ್ಯಾಲ್ರಿ ಕೊಡ್ತಾರೆ. ಒಬ್ಬ ಟೆಕ್ಕಿ ಸಾಲ ಮಾಡಿ ಎಂಜಿನಿಯರಿಂಗ್ ಮಾಡಿ ವರ್ಷಕ್ಕೊಂದು 10-12 ಲಕ್ಷ ರೂಪಾಯಿ ಸಾಲ ತಗೊಂಡ ಅಂದರೆ ಇಮ್ಮಿಡಿಯೇಟ್ಲಿ ಆತನ ಇನ್ಕಮ್ನಲ್ಲಿ 10-15% ಟ್ಯಾಕ್ಸ್ ಕಟ್ ಮಾಡಿ ಆಮೇಲೆ ಸ್ಯಾಲ್ರಿ ಅಕೌಂಟಿಗೆ ಹಾಕ್ತಾರೆ. ಟ್ಯಾಕ್ಸ್ ವಿಚಾರದಲ್ಲಿ ಇವರಿಗೆ ಯಾವುದೇ ಕಳ್ಳಾಟ ಮಾಡೋಕ್ಕೆ ಅವಕಾಶನೇ ಇಲ್ಲ. ಲಿಟ್ರಲಿ ಹಿಂಡು ಬಿಡ್ತಾರೆ ಇವ್ರನ್ನ. ನಮ್ಮ ಕೆಲ ದೊಡ್ಡ ರಾಜಕಾರಣಿಗಳು ನಾನು ಫಾರ್ಮರ್, ರೈತ ಅಂತ ಹೇಳ್ಕೊಂಡು ತಪ್ಪಿಸ್ಕೊಂಡ್ಬಿಡ್ತಾರೆ. ಇವ್ರಿಗೆ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶನೇ ಇಲ್ಲ ಟ್ಯಾಕ್ಸ್ ವಿಚಾರದಲ್ಲಿ. ಕರ್ನಾಟಕ ಪರ್ ಕ್ಯಾಪಿಟ GDPಯಲ್ಲಿ ಟಾಪ್ನಲ್ಲಿರೋದಕ್ಕೂ IT ಸೆಕ್ಟರ್ ಕಾರಣ. ಆಲ್ಮೋಸ್ಟ್ 67,000 ರಿಜಿಸ್ಟರ್ಡ್ IT ಕಂಪನಿಗಳಿವೆ. 2023ರ ಅಂಕಿಅಂಶಗಳ ಪ್ರಕಾರ ಕರ್ನಾಟಕ ಸುಮಾರು 3,28,106 ಕೋಟಿ ಮೌಲ್ಯದ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡಿದೆ. ಇದು ಭಾರತದ 40% ಸಾಫ್ಟ್ವೇರ್ ಎಕ್ಸ್ಪೋರ್ಟ್. ಆದರೆ ಇಷ್ಟೆಲ್ಲ ಇದ್ರೂ ಕೂಡ 16 ಲಕ್ಷ ಆದಾಯ ಕೊಡೋ IT ಜಾಬ್ ಬಿಟ್ಟು ಟೆಕ್ಕಿಯೊಬ್ರು ಹಳ್ಳಿ ಸೇರ್ಕೊಂಡ್ರಂತೆ, ಕೃಷಿ ಮಾಡೋಕೆ ಮುಂದಾಗ್ತಿದಾರಂತೆ, ಹೊಸ ಬಿಸ್ನೆಸ್ ಶುರು ಮಾಡಿದ್ರಂತೆ, ರೆಸ್ಟೋರೆಂಟ್ ಓಪನ್ ಮಾಡಿದ್ರಂತೆ ಅನ್ನೋ ವರದಿಗಳು ಬರ್ತಾನೆ ಇರ್ತವೆ. IT ಇಂಡಸ್ಟ್ರಿಯ ಕರಾಳ ಮುಖ. ಸ್ನೇಹಿತರೆ, IT ಸೆಕ್ಟರ್ನಲ್ಲಿ ರಿಟೈರ್ ಆಗೋವರೆಗೆ ಟೆಕ್ನಿಕಲ್ ರೋಲ್ನಲ್ಲೇ ಮುಂದುವರಿಯೋ ಜನರ ಸಂಖ್ಯೆ ಬಹಳ ಕಮ್ಮಿ. ಬೆಂಗಳೂರಿನ ಹಲವು ಶಾಪ್ ಓನರ್ಗಳನ್ನು ಮೊದಲು ಏನು ಮಾಡ್ತಿದ್ರಿ ಅಂತ ಕೇಳಿದ್ರೆ IT ಕೆಲಸ ಅಂತಾರೆ. ಕೆಲ ಟೆಕ್ನಿಕಲ್ ಪ್ರೊಫೆಷನಲ್ಸ್ MBA ಮಾಡಿಕೊಂಡು ಮ್ಯಾನೇಜರಿಯಲ್ ರೋಲ್ಗೆ ಶಿಫ್ಟ್ ಆಗ್ತಾರೆ. ಕೆಲವರು ಲೇ ಆಫ್ ಲಿಸ್ಟ್ನಲ್ಲಿ ಸೇರಿಕೊಂಡು ಕೆಲಸವನ್ನು ಕಳ್ಕೊಂಡಿರ್ತಾರೆ ಅಥವಾ ತಾವೇ ಕೆಲಸ ಬಿಟ್ಟು ಹೋಗಿರ್ತಾರೆ. ಆನ್ ಶ್ಯೂರಿಟಿ ಅನ್ನೋ ಸಂಸ್ಥೆಯ ಸ್ಟಡಿ ಪ್ರಕಾರ 50% ಭಾರತೀಯ ಟೆಕ್ಕಿಗಳು ದಿನಕ್ಕೆ 9 ಗಂಟೆಗಿಂತ ಹೆಚ್ಚು ವರ್ಕ್ ಮಾಡ್ತಾರೆ. ಅಂದರೆ ವಾರಕ್ಕೆ ಸರಾಸರಿ 52.5 ಗಂಟೆ. ಇಷ್ಟಕ್ಕೆ ಹಲ ಮೆಂಟಲ್ ಹಾಗೂ ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಶುರುವಾಗ್ತವೆ. ಟೆಕ್ಕಿಗಳು ಆಫೀಸ್ನಿಂದ ಹೋದ್ಮೇಲೂ ಕೂಡ ಕಾಲ್ ಪಿಕ್ ಮಾಡಬೇಕು, ಇಮೇಲ್ಗಳಿಗೆ ರಿಪ್ಲೈ ಮಾಡಬೇಕು, ಅವಶ್ಯಕತೆ ಬಂದರೆ ಲಾಗಿನ್ ಆಗಬೇಕು ಅಂತ ಕಂಪನಿಗಳು ಎಕ್ಸ್ಪೆಕ್ಟ್ ಮಾಡ್ತವೆ. ಆಸ್ಟ್ರೇಲಿಯಾ, ಕೆನ್ಯಾ, ಹಲವು ಯುರೋಪಿಯನ್ ರಾಷ್ಟ್ರಗಳು ಎಂಪ್ಲಾಯಿಗಳ ರೈಟ್ ಟು ಡಿಸ್ಕನೆಕ್ಟ್ಗೆ ಹೆಚ್ಚು ಫೋಕಸ್ ಮಾಡ್ತವೆ. ಅಂದರೆ ಆಫೀಸ್ನಿಂದ ಹೊರಗೆ ಹೋದ್ಮೇಲೂ ಕೂಡ ಕಂಪನಿಗೂ ಎಂಪ್ಲಾಯೀಸ್ಗೂ ಸಂಬಂಧನೇ ಇರಲ್ಲ. ಆದರೆ ಭಾರತದಲ್ಲಿ, ಅದರಲ್ಲೂ ಕೂಡ ಗ್ಲೋಬಲ್ IT ಪವರ್ ಹೌಸ್ ಆಗಿರೋ ಬೆಂಗಳೂರಲ್ಲಿ ಸಿಚುವೇಶನ್ ಉಲ್ಟಾ ಇದೆ. ಹಾಗಿದ್ರೆ ಸಂಬಳನಾದರೂ ಸಾಲತ್ತಾ? ಸ್ನೇಹಿತರೆ, ಕಳೆದ 2 ದಶಕಗಳಿಂದ IT ಕಂಪನಿಗಳು ಕೊಡೋ ಎಂಟ್ರಿ ಲೆವೆಲ್ ಸಂಬಳ ವರ್ಷಕ್ಕೆ ಸರಾಸರಿ 3.5 ಲಕ್ಷ ಸ್ಟಕ್ ಆಗಿದೆ. ಇನ್ಫ್ಲೇಷನ್ಗೂ IT ಕಂಪನಿಗಳು ಕೊಡೋ ಸ್ಯಾಲರಿಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಆಗಿ ಹೋಗಿದೆ. ಜೊತೆಗೆ ಕಂಪನಿಗಳು ಇಷ್ಟ ಬಂದಾಗ ಹೈರ್ ಮಾಡೋದು, ಫೈರ್ ಮಾಡೋದು ಕಾಮನ್ ಆಗ್ತಾ ಇದೆ. ಮಾಸ್ ಲೇ ಆಫ್ಸ್ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಎಂಪ್ಲಾಯಿಗಳನ್ನು ಕಟ್ ಮಾಡೋ, ತೆಗೆದು ಹಾಕೋದು ತುಂಬಾ ನಾರ್ಮಲ್ ಆಗ್ತಾ ಇದೆ. ಒಬ್ಬ ಎಂಪ್ಲಾಯಿ ಮೇಲಿನ ಪೊಸಿಷನ್ಗಳಿಗೆ ಹೋಗಿ ಹೆಚ್ಚು ಸಂಬಳ ತಗೊಳ್ಳೋಕೆ ಶುರು ಮಾಡ್ತಿದ್ದ ಹಾಗೆ ಅವರ ತಲೆ ಮೇಲೆ ತೂಗೋಕೆ ಶುರುವಾಗುತ್ತೆ. ಕಾಸ್ಟ್ ಆಪ್ಟಿಮೈಸೇಷನ್ ಅಂದರೆ ಖರ್ಚುಗಳನ್ನು ಸರಿಯಾಗಿ ಪ್ಲಾನ್ ರೀತಿಯಲ್ಲಿ ಮಾಡೋ ಲೆಕ್ಕಾಚಾರದಲ್ಲಿ
ಅವ್ರನ್ನ ಲೇ ಆಫ್ ಮಾಡಲಾಗುತ್ತೆ. ಹತ್ತೋಕೆ ಮೇಲ್ ಹೋಗೋಕೆ ಏಣಿ ಬಳಸ್ಕೊಂಡು ಆಮೇಲೆ ಒದಿಯೋದು ಅಂತಾರಲ್ಲ, ಆ ರೀತಿ IT ಎಂಪ್ಲಾಯಿಗಳ ಕತೆ ಕೂಡ ಕೆಲವೊಂದ್ಸಲಿ ಆ ರೀತಿ ಆಗ್ಬಿಡುತ್ತೆ. ಆಲ್ ಇಂಡಿಯಾ IT ಆ್ಯಂಡ್ ITES ಎಂಪ್ಲಾಯೀಸ್ ಯೂನಿಯನ್ ಅಥವಾ AIITU ಪ್ರಕಾರ 2023ರಲ್ಲಿ ಸುಮಾರು 20,000 ಟೆಕ್ಕಿಗಳು ಜಾಬ್ ಕಳ್ಕೊಂಡಿದ್ದಾರೆ. ಆದರೆ ಕಡಿಮೆ ಸಂಬಳ ತಗೊಳ್ಳೋ ಲೋವರ್ ಪೊಸಿಷನ್ಗಳಿಗೆ ಆಗ ಹತ್ತತ್ರ 1 ಲಕ್ಷ ಜನರನ್ನ ಹೊಸದಾಗಿ ಹೈರ್ ಮಾಡಲಾಗಿದೆ. ಅಂದರೆ ಸ್ವಲ್ಪ ಸೀನಿಯರ್ ಲೆವೆಲ್ಗೆ ಹೋಗ್ತಿದ್ದ ಹಾಗೆ ಅವರಿಗೆ ಅಪಾಯ ಶುರುವಾಗುತ್ತೆ, ಹೊಸಬ್ರನ್ನ ತಗೊಳ್ತಾರೆ ಅಂತ ಅರ್ಥ. ಏನು IT-ಯಲ್ಲಿ ಜಾಬ್ ವಿಚಾರವಾಗಿ ಕುಂದುಕೊರತೆ ನಿವಾರಣೆಗೆ ಯಾವುದೇ ಮೆಕ್ಯಾನಿಸಮೇ ಇಲ್ಲ. ಲೇಬರ್ ಆಫೀಸ್ ಅಥವಾ ಕೋರ್ಟ್ನಲ್ಲಿ ಕೇಸ್ ಹಾಕಿ ಏಕಾಂಗಿಯಾಗಿ ಒಬ್ಬಂಟಿಯಾಗಿ ಎಂಪ್ಲಾಯಿಗಳು ಎಷ್ಟೋ ಜನ ಹೋರಾಡ್ತಿದ್ದಾರೆ. ಹಾಗೆ ಮಾಡಿದ್ರೂ ಕೂಡ ಸೊಲ್ಯೂಷನ್ ಸಿಗೋ ಗ್ಯಾರಂಟಿ ಇಲ್ಲ. ಕೇಸನ್ನು ವರ್ಷಾನ್ಗಟ್ಲೆ ಹೇಳ್ಕೊಂಡು ಹೋಗ್ತಾರೆ. ಇನ್ನು ಪ್ರೆಗ್ನೆನ್ಸಿ, ಮಕ್ಕಳ ಅನಾರೋಗ್ಯದಿಂದ ಕೆಲಸಕ್ಕೆ ಹೋಗಬೇಕಾದವರು ಕೂಡ ಕೆಲಸ ಕಳ್ಕೊಂಡಿರೋ ಉದಾಹರಣೆ ಇದೆ. ಇನ್ನು BPO ಸೆಕ್ಟರ್ನಲ್ಲಿ ನೌಕರರು ಹೆಚ್ಚಿನ ಸಂದರ್ಭಗಳಲ್ಲಿ ದಿನಕ್ಕೆ 12 ಗಂಟೆ ಕೆಲಸ ಮಾಡಿದ್ರೂ ಕೂಡ ಕನಿಷ್ಠ ವೇತನ ಸಿಗ್ತಾ ಇಲ್ಲ. ಸ್ಯಾಲ್ರಿ ಕೊಡೋಕ್ಕಾಗಲ್ಲ ಅನ್ನೋದು, ಸರ್ಟಿಫಿಕೇಟ್ ರಿಟರ್ನ್ ಮಾಡೋಕ್ಕಾಗಲ್ಲ ಅನ್ನೋದು, ಬಾಂಡ್ ಆಧಾರಿತ ಕಾಂಟ್ರಾಕ್ಟ್ಗಳು, ಹೀಗೆ ಪ್ರಾಬ್ಲಮ್ಗಳು ಒಂದೆರಡಲ್ಲ. BPO ಹಾಗೂ KPOಗಳ ವಿಚಾರವಾಗಿ ಯಾವುದೇ ರೆಗ್ಯುಲೇಷನ್ಸ್ ಇಲ್ಲ. ವೇತನ ಗಂಟೆಗೆ ಸುಮಾರು ₹100 ಇದೆ. IT ಸೆಕ್ಟರ್ಗಳಲ್ಲಾಗಲಿ BPOಗಳಲ್ಲಾಗಲಿ ಕಂಪನಿಗಳು ಎಂಪ್ಲಾಯಿಗಳಿಗೆ ಎಷ್ಟು ಓವರ್ ಟೈಮ್ ಬೆನಿಫಿಟ್ಸ್ ಕೊಡ್ತಿವೆ ಅನ್ನೋ ಡೇಟಾ ಇಲ್ಲ. ಸರ್ಕಾರಗಳು IT ಸೆಕ್ಟರ್ GDPಗೆ ಎಷ್ಟು ಕೊಡುಗೆಯನ್ನು ಕೊಡುತ್ತೆ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿವೆ, ಕಂಪನಿಗಳು ಎಷ್ಟು ಲಾಭ ಮಾಡಿವೆ ಅನ್ನೋ ಡೇಟಾ ಕೊಡುತ್ತೆ. ಆದರೆ ವರ್ಕ್ ಫೋರ್ಸ್ಗೆ ಎಷ್ಟು ಆರ್ಥಿಕ ಲಾಭ ಆಗಿದೆ ಅನ್ನೋ ಡೇಟಾ ಕೊಡಲ್ಲ. ಸರ್ಕಾರ IT ಕಂಪನಿಗಳಿಗೆ ಓವರ್ ಟೈಮ್ ಸ್ಪೆಂಡಿಂಗ್ ಡೇಟಾ ಕೊಡಿ ಅಂದರೆ ಕಂಪನಿಗಳು ರೆಸ್ಪಾಂಡ್ ಮಾಡಲ್ಲ. IT ಎಂಪ್ಲಾಯಿಗಳ ಮೇಲೆ ನಿಂತಿದೆ ಜಗತ್ತು. ಸ್ನೇಹಿತರೆ, ಸಮಸ್ಯೆ ಅವರಿಗಲ್ಲ, IT ಅವರಿಗಲ್ವಾ, ನಮಗೇನಕ್ಕೆ ಅಂತ ಹೆಚ್ಚಿನವರು ಚಿಂತೆ ಯಾಕೆ ಮಾಡಬಾರ್ದು, ನಾವು ಅದಕ್ಕೆ ಯಾಕೆ ಕೇರ್ ಮಾಡಬೇಕು ಅಂತ ನೋಡೋಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಂಪನಿಯ ಟರ್ಮ್ ಪ್ಲಾನ್ಗಳ ಬಗ್ಗೆ ಕ್ವಿಕ್ ಆಗಿ ನೋಡ್ಬಿಡೋಣ. 99%ಗೂ ಅಧಿಕ ಸಾಲ್ವೆನ್ಸಿ ರೇಷಿಯೋವನ್ನು ಹೊಂದಿರೋ ಲೈಫ್ ಇನ್ಶೂರೆನ್ಸ್ ಪ್ರೊವೈಡರ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಂಪನಿ. ಅಂದರೆ ಕ್ಲೇಮ್ ಮಾಡೋ ಟೈಮ್ನಲ್ಲಿ ಯಾವುದೇ ಕಿರಿಕಿರಿ ಇಲ್ಲದೆ ಕ್ಲೇಮ್ ಸೆಟಲ್ ಮಾಡೋದ್ರಲ್ಲಿ ಟಾಪ್ನಲ್ಲಿದ್ದಾರೆ ಅಂತ ಅರ್ಥ. ಟರ್ಮ್ ಇನ್ಶೂರೆನ್ಸ್ ಅಂದ್ರೇನು ನಿಮಗೆ ಗೊತ್ತೇ ಇರುತ್ತೆ. ದುಡಿತಾ ಇರೋ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ 50 ಲಕ್ಷಕ್ಕೋ 1 ಕೋಟಿಗೋ 2 ಕೋಟಿಗೋ 3 ಕೋಟಿಗೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ತಿಂಗಳಿಗೆ 500, 1000, 1500 ಈ ರೀತಿ ಅವರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಕಮ್ಮಿ ಪ್ರೀಮಿಯಂನಲ್ಲಿ ಜಾಸ್ತಿ ಕವರೇಜ್ ಕೊಡೋ ಒಂದು ಪ್ರಾಡಕ್ಟ್ ಟರ್ಮ್ ಇನ್ಶೂರೆನ್ಸ್. ಅದನ್ನು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಫ್ಯಾಮಿಲಿಗೆ ಆರ್ಥಿಕ ಸಮಸ್ಯೆ ಇರೋದಿಲ್ಲ. ಲೋನ್ EMI ಆಗಿರ್ಬೋದು ಅಥವಾ ದೈನಂದಿನ ಜೀವನಕ್ಕಾಗಿರ್ಬೋದು ದುಡ್ಡಿನ ಸಮಸ್ಯೆ ಬರೋದಿಲ್ಲ. ಯಾಕಂದ್ರೆ ಇವರು ಎಷ್ಟು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅಷ್ಟು ಅಮೌಂಟ್ ಆ ಸಂದರ್ಭದಲ್ಲಿ ಫ್ಯಾಮಿಲಿಗೆ ಟ್ಯಾಕ್ಸ್ ಫ್ರೀ ಆಗಿ ಸಿಗುತ್ತೆ ಅನ್ನೋದು ಟರ್ಮ್ ಇನ್ಶೂರೆನ್ಸ್ನ ಕಾನ್ಸೆಪ್ಟ್. ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಪಾಪ್ಯುಲರ್. ಪ್ರತಿಯೊಬ್ಬ ಉದ್ಯೋಗಸ್ಥ ಇದನ್ನ ಮಾಡಿಸ್ಬೇಕು ಅಂತ ಹೇಳಿ ಅಪ್ಲೈ ಮಾಡ್ತಾ ಇದ್ದಾರೆ. ನೀವಿನ್ನೂ ಕೂಡ ಮಾಡಿಸಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಅಪ್ಲೈ ಮಾಡಬಹುದು. ನಿಮ್ಮ ಆದಾಯಕ್ಕೆ ತಕ್ಕಂತೆ, ನಿಮ್ಮ ಫ್ಯಾಮಿಲಿಯ ಲೈಫ್ ಸ್ಟೈಲ್ಗೆ ತಕ್ಕಂತೆ ಕವರೇಜ್ ಅನ್ನ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಬಹುದು. ನೀವು ಅಪ್ಲೈ ಮಾಡಿದ್ಮೇಲೆ ಕಂಪನಿಯವರು ನಿಮ್ಮ ಕೇಸನ್ನು ಚೆಕ್ ಮಾಡಿ, ನಿಮ್ಮ ಪ್ರೊಫೈಲ್ ಅನ್ನು ಚೆಕ್ ಮಾಡಿ ಇವರಿಗೆ ಕೊಡ್ಬೋದು ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಅಪ್ಲೈ ಮಾಡಿ ನೀವು ಕೂಡ ಇದನ್ನ ಪಡ್ಕೊಳ್ಳೋಕೆ ಪ್ರಯತ್ನವನ್ನ ಪಡಬಹುದು, ನೀವಿನ್ನೂ ಕೂಡ ಮಾಡಿಸಿಲ್ಲ ಅಂತ ಹೇಳಿದ್ರೆ. ಓಕೆ ಸ್ನೇಹಿತರೆ, ನಾವೀಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಹೆಲ್ತ್ ಕೇರ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಕಮ್ಯುನಿಕೇಶನ್, ಏವಿಯೇಷನ್ ಸಿಸ್ಟಮ್ಗಳು ಎಲ್ಲ ಕಂಪ್ಲೀಟ್ ಆಗಿ IT ಸೆಕ್ಟರ್ ಮೇಲೆ ಡಿಪೆಂಡ್ ಆಗಿವೆ. ಇತ್ತೀಚೆಗೆ ಮೈಕ್ರೋಸಾಫ್ಟ್ ಸ್ಥಗಿತ ಆಗಿ ಇಡೀ ಏವಿಯೇಷನ್ ಇಂಡಸ್ಟ್ರಿ ನಲುಗಿ ಹೋಗಿತ್ತು. ನಿಂತಿದ್ದ ಫ್ಲೈಟ್ಗಳು ಹಾರಕ್ಕಾಗಲಿಲ್ಲ. ಏವಿಯೇಷನ್ಗೆ ಸರ್ವಿಸ್ ಕೊಡೋ ರೀತಿ IT ಇಂಡಸ್ಟ್ರಿ, ಬ್ಯಾಂಕಿಂಗ್ ಸೇರಿ 10 ಸೆಕ್ಟರ್ಗಳಿಗೆ, ಸರ್ಕಾರದ ಪ್ರಾಜೆಕ್ಟ್ಗಳಿಗೆ ಶಕ್ತಿಯನ್ನು ಕೊಡ್ತವೆ. IT ಔಟ್ಪುಟ್ ಡಿಪೆಂಡ್ ಆಗುವುದು ಇಂಡಸ್ಟ್ರಿಯಲ್ಲಿರೋ ವರ್ಕ್ ಫೋರ್ಸ್ನಿಂದ. ಈ ವರ್ಕ್ ಫೋರ್ಸ್ಗೆ ಈಗಲೇ ಇಷ್ಟೊಂದು ಸ್ಟ್ರೆಸ್ ಇರುವಾಗ ಕೆಲಸದ ಅವಧಿಯನ್ನು ಜಾಸ್ತಿ ಮಾಡ್ತೀವಿ ಅಂತ ಪ್ರಪೋಸಲ್ ತರೋದು ಕೂಡ ತಪ್ಪೆ. ಸರ್ಕಾರದವ್ರು ಇಲ್ಲ, ಸದ್ಯಕ್ಕೆ ನಾವು ಹಿಂದೇಟ್ ಹಾಕ್ತೀವಿ, ಇದರಿಂದ ಹಿಂದೆ ಸರಿತೀವಿ ಅಂತ ಹೇಳಿದ್ದಾರೆ. ಆದರೆ ಆ ರೀತಿ ಚರ್ಚೆ ಕೂಡ ಮಾಡೋದ್ರಿಂದ IT ಎಂಪ್ಲಾಯೀಸ್ಗೆ ಮತ್ತಷ್ಟು ಸ್ಟ್ರೆಸ್ ಉಂಟಾಗುತ್ತೆ, ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗುತ್ತೆ ಅವರ ಮನಸ್ಸಲ್ಲಿ. ಅದನ್ನ ಮಾಡಕ್ ಹೋಗಬಾರ್ದು ಸರ್ಕಾರಗಳು. ಆದ್ರೆ IT ಇಂಡಸ್ಟ್ರಿಯಲ್ಲೇ ಕೆಲ ಕಂಪನಿಗಳು ಕೇಳಿದ್ರು ಅಂತ ಸರ್ಕಾರ ಹೇಳ್ತಾ ಇದೆ. IT ಕಂಪನಿಗಳಿಗೆ ಹೆಚ್ಚಿನ ಕ್ಲೈಂಟ್ಸ್ ಅಮೆರಿಕ, ಯುರೋಪ್ ನಲ್ಲಿರೋದ್ರಿಂದ ಆ ಕಸ್ಟಮರ್ಗಳಿಗೆ ಹೆಲ್ಪ್ ಆಗೋ ತರ 3 ಶಿಫ್ಟ್ಗಳ ಕೆಲಸವನ್ನ 2ಕ್ಕೆ ಇಳಿಸೋಕೆ ಕಂಪನಿಗಳು ಪ್ಲಾನ್ ಮಾಡ್ತಿದ್ದಾರೆ ಅಂತ. ಇದರಿಂದ ಆರಂಭದಲ್ಲಿ ಕಂಪನಿಗಳಿಗೆ ಲಾಭ ಅನಿಸಿದ್ರೂ ಕೂಡ ನಿಧಾನಕ್ಕೆ ಅವರಿಗೆ ತಿರುಮಂತ್ರ ಆಗ್ಬೋದು. ಎಂಪ್ಲಾಯಿಗಳ ಫಿಸಿಕಲ್, ಮೆಂಟಲ್ ಹೆಲ್ತ್ ಇನ್ನಷ್ಟು ಸಮಸ್ಯೆಗೊಳಗಾಗ್ಬೋದು. ಸೋಷಿಯಲ್ ಲೈಫ್, ರಿಲೇಷನ್ಶಿಪ್ಗಳಲ್ಲಿ ಪ್ರಾಬ್ಲಮ್ ಬರ್ಬೋದು, ಸ್ಟ್ರೆಸ್ ಹೆಚ್ಚಾಗ್ಬೋದು, ದೀರ್ಘಕಾಲದ ಸ್ಟ್ರೆಸ್, ಆಂಗ್ಸೈಟಿ ಬರ್ಬೋದು, ಮೂಡ್ ಸ್ವಿಂಗ್ಸ್, ಡಿಸಿಷನ್ ತಗೊಳ್ಳೋಕೆ, ಫೋಕಸ್ ಮಾಡೋಕೆ ಆಗದೆ ಇರೋದು, ಭಾವನೆಗಳು ಮರಗಟ್ಟ ಥರ ಆಗೋದು ಆಗಬಹುದು.
ಎಂಪ್ಲಾಯಿಗಳು ಮಷಿನ್ ಅಥವಾ ಕಲ್ ಥರ ಆಗಬಹುದು. ಆ ಅಪಾಯ ಕೂಡ ಇರುತ್ತೆ. ಆಲ್ರೆಡಿ IT ಕಂಪ್ನಿಗಳಲ್ಲಿ ಯಾವ ರೀತಿ ಸ್ಟ್ರೆಸ್ಸಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಒಂದು ಟೀ ಅಂಗಡಿ ಒಂದು ಸ್ಮೋಕಿಂಗ್ ಝೋನ್ ಥರ, ಅಲ್ಲಿ ಹಿಂಗೆ ಕುಡಿತಾರೆ ಬಗ ಬಗ ಅಂತ ಹೇಳ್ತಾ ಇರ್ತಾರೆ ತುಂಬ ಜನ. ಏನಕ್ಕೆ? ಅವ್ರು ನಶೆ ದಾಸರು ಅಂತಲ್ಲ, ಆ ರೀತಿ ಸ್ಟ್ರೆಸ್ಗೊಳಗಾಗಿರ್ತಾರೆ. ಅದರಿಂದ ಹೊರಬರೋಕ್ಕೆ ಇದೊಂದು ದಾರಿ ರೀತಿ ಕಂಡುಕೊಂಡಿರ್ತಾರೆ. ಇದು ಆಗಬಾರ್ದು. ಇನ್ನು ಕೆಲವರು ಆ ರೀತಿ ನಶೆಯ ದಾಸರಾಗೋಕ್ಕೆ ಇಷ್ಟ ಇಲ್ಲದೆ, ವೀಕೆಂಡಲ್ಲಿ ಮಜಾ ಮಾಡೋಕ್ಕೆ ಇಷ್ಟ ಇಲ್ಲದೆ, ಆಟೋ ಓಡಿಸ್ಕೊಂಡು ಒಂಟಿತನ ಕಳಿತೀನಿ ಅಂತ ಹೇಳಿ ವೀಕೆಂಡಲ್ಲಿ ಇಡೀ ವಾರ IT ಕಂಪ್ನಿಲಿ ಕೆಲಸ ಮಾಡಿ ವೀಕೆಂಡಲ್ಲಿ ಆಟೋ ಓಡಿಸ್ಕೊಂಡು ಸ್ವಲ್ಪ ಲಘುವಾಗ್ತೀನಿ, ನಾನು ಹಗುರ ಆಗ್ತೀನಿ ಅಂತ ಹೇಳಿ ಆ ರೀತಿ ದಾರಿಗಳನ್ನ ಹುಡ್ಕೊಂಡವರು ಕೂಡ ಇದ್ದಾರೆ. ಹೀಗಾಗಿ ಸರ್ಕಾರಗಳು ಅಥವಾ ಪಾಲಿಸಿ ಮೇಕರ್ಸ್ ಇವರಿಗೆ ಇನ್ನಷ್ಟು ಬರ್ಡನ್ ಮಾಡದೆ ಇವರ ಲೈಫನ್ನು ಸ್ವಲ್ಪ ಈಸಿ ಮಾಡೋಕೆ ಪ್ರಯತ್ನ ಪಡಬೇಕು. ಹೀಗಾಗಿ ಅವರ ವೆಲ್ಫೇರ್ಗೂ ಕೂಡ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು. ಅವರ ಹೆಲ್ತ್ ಆ್ಯಂಡ್ ವೆಲ್ತ್ ಬಗ್ಗೆ ಕೂಡ ಥಿಂಕ್ ಮಾಡಬೇಕು. ಜೊತೆಗೆ IT ಸೆಕ್ಟರ್ ಸರ್ಕಾರಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಉದ್ಯೋಗ ಸೃಷ್ಟಿಯಲ್ಲೂ ದೊಡ್ಡ ಪಾತ್ರ ನಿಭಾಯಿಸೋ ಸೆಕ್ಟರ್. ಹಾಗಾಗಿ ಸರ್ಕಾರ ಕೂಡ ಟ್ಯಾಕ್ಸ್ ವಿಚಾರದಲ್ಲೂ ಕೂಡ ಈ IT ಎಂಪ್ಲಾಯೀಸ್ಗೆ ಹಾಗೂ ನಗರಗಳಲ್ಲಿ ಬಂದು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಕೆಲಸ ಮಾಡೋ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯೀಸ್ಗೆ, ಅದು IT ಅಥವಾ ಬೇರೆ ಯಾವ್ದಾರು ಆಗಿರ್ಬೋದು, ಸ್ವಲ್ಪ ಅವ್ರ ಬಗ್ಗೆ ಥಿಂಕ್ ಮಾಡಬೇಕು. ಅವರು ಲೋನ್ ಎಲ್ಲ ಮಾಡ್ಕೊಂಡು ಎಜುಕೇಷನ್ ಮುಗಿಸಿ ಬಂದು ಇಲ್ಲಿ ಸಂಬಳ ತಗೊಳ್ಳೋಕೆ ಶುರು ಮಾಡಿದ ತಕ್ಷಣ, ನೋಡಪ್ಪ ನಿನ್ನ ಸ್ಯಾಲ್ರಿ 8, 10, 12 ಲಕ್ಷ ದಾಟಿದ ತಕ್ಷಣ ಟ್ಯಾಕ್ಸ್ ಫಸ್ಟ್ ಕತ್ತರಿಸ್ಕೊಂಡು TDS ಕಟ್ ಮಾಡಿಕೊಂಡು ಆಮೇಲೆ ಸ್ಯಾಲ್ರಿ ಕೊಡ್ತೀನಿ ನಿನಗೆ ಅನ್ನೋ ಆ್ಯಟಿಟ್ಯೂಡನ್ನು ಸರ್ಕಾರ ಹೊಂದಿದೆ. ನೀನು ಮನೆಗೆ ಕಳಿಸ್ತೀಯೋ ಬಿಡ್ತೀಯೋ, ನೀನು EMI ಕಟ್ತೀಯೋ ಬಿಡ್ತೀಯೋ, ನೀನು ಲೋನ್ ಕಟ್ತೀಯೋ ಬಿಡ್ತೀಯೋ, ಎಜುಕೇಷನ್ ಲೋನು, ನೀನು ನನಗೆ ಕೊಟ್ಬಿಡು ಟ್ಯಾಕ್ಸ್ನ, ಆಮೇಲೆ ನೀನು ವಯಸ್ಸಾಗಿರೋ ಅಪ್ಪ ಅಮ್ಮಂಗೆ ದುಡ್ಡು ಕಳಿಸು ಅನ್ನೋ ಆ್ಯಟಿಟ್ಯೂಡ್ ಸರ್ಕಾರದಿದೆಯಲ್ವಾ. ಎಸ್ಪೆಷಲಿ ಬಡವರು, ಮಿಡಲ್ ಕ್ಲಾಸ್ ಮತ್ತು ಅಪರ್ ಮಿಡಲ್ ಕ್ಲಾಸ್ನವರು ಏನು ಸಿಟಿಗೆ ಬಂದು ಕೆಲಸ ಮಾಡ್ತಿರ್ತಾರೆ, ಅವ್ರನ್ನ ಯಾರೂ ಮೂಸೋರಿಲ್ಲ, ಕೇಳೋರೇ ಇಲ್ಲ. ಅಟ್ಲೀಸ್ಟ್ ರೈತರ ಬಗ್ಗೆ ಒಂದಷ್ಟು ಸರ್ಕಾರಗಳು ಚಿಂತೆ ಮಾಡ್ತಾರೆ, ಒಂದು ವೋಟ್ ಬ್ಯಾಂಕ್ ತರ ನೋಡ್ತಾರೆ. ಸೇಮ್ ಟೈಮ್ ಅತಿ ದೊಡ್ಡ ಶ್ರೀಮಂತರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕಾರ್ಪೊರೇಟ್ ಕಂಪನಿಗಳಿಗೆ ಅವ್ರ ಬಗ್ಗೆನೂ ಸ್ವಲ್ಪ ಥಿಂಕ್ ಮಾಡ್ತಾರೆ. ಆದರೆ ಮಧ್ಯದಲ್ಲಿ ಸಿಕ್ಕಾಕೊಂಡು ಹೋಗಿದಾರಲ್ಲ, ನಗರಗಳಿಗೆ ಬಂದು ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್, ಅವರ ಪಾಡು ಕೇಳೋದೇ ಬೇಡ. ಇನ್ನಾದರೂ ಸರ್ಕಾರ ಈ ಬಗ್ಗೆ ಥಿಂಕ್ ಮಾಡಲಿ ಅನ್ನೋದು ನಮ್ಮ ಆಗ್ರಹ. ಸೊ ಫ್ರೆಂಡ್ಸ್, ಈ ವರದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ ಇದನ್ನ. ಜೊತೆಗೆ ಆಗಲೇ ಹೇಳಿದಂತಹ ಟರ್ಮ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಆಸಕ್ತಿ ಇದ್ರೆ ಒಂದು ರಿಮೈಂಡರ್, ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಅಪ್ಲೈ ಮಾಡಿ, ಬೈ ಮಾಡಿ, ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನು ಕನ್ಫರ್ಮ್ ಮಾಡ್ಬೋದು, ಎನ್ಶೋರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.